ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರೆ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ನ ವಿನ್ನರ್ ಆಗಿರೋ ಗಿಲ್ಲಿ ಅವ್ರಿಗೆ ಟ್ಯಾಕ್ಸ್ ಎಲ್ಲ ಕಳೆದು ಎಷ್ಟು ಅಮೌಂಟು ಸಿಗ್ತಾ ಇದೆ, ಹಾಗೂ 5, 4 ಹಾಗೂ 6 ಹಾಗೂ 3 ಇಷ್ಟು ಪ್ಲೇಸ್ಗಳಲ್ಲಿ ಫಿನಿಶ್ ಮಾಡಿದ ಕಂಟೆಸ್ಟೆಂಟ್ಸ್ಗಳಿಗೆ ಎಷ್ಟು ಅಮೌಂಟ್ ಸಿಕ್ಕಿದೆ, ಹಾಗೂ ಟ್ಯಾಕ್ಸ್ ಕಳೆದು ಎಷ್ಟು ಅಮೌಂಟ್ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ. ಯಾವುದೇ ರೀತಿಯಾದ ಚಾನಲ್ಸ್ಗಳು ಈ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಇಲ್ಲ ಕಂಟೆಸ್ಟೆಂಟ್ಸ್ಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ ಅಂತ. ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಶೇರ್ ಮಾಡಿ ವೀಕ್ಷಕರೇ. ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ತಿಳಿಸ್ಕೊಡ್ತಾನೆ ಇರ್ತೀನಿ, ಹಾಗೂ ಕ್ರಿಕೆಟ್ ಬಗ್ಗೆನೂ ಸಹ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಮಿಂದ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮೊದಲನೇದಾಗಿ ವೀಕ್ಷಕರೇ, 6th ಪ್ಲೇಸಿಂದ ಬರೋಣ ವೀಕ್ಷಕರೇ. 6th ಪ್ಲೇಸಲ್ಲಿ ಫಿನಿಶ್ ಮಾಡಿರೋ ಧನುಷ್ ಅವ್ರಿಗೆ. ಧನುಷ್ ಅವ್ರಿಗೆ 2 ಬಹುಮಾನಗಳು ಬರುತ್ತೆ. ಒಂದು 2 ಲಕ್ಷ ಅಮೌಂಟು ಮತ್ತು ಒಂದು 1.5 ಲಕ್ಷ ಅಮೌಂಟ್ ಬರುತ್ತೆ. 2 ಲಕ್ಷ ಅಮೌಂಟು ಯಾರೋ ಒಂದು ಸ್ಪಾನ್ಸರ್ ಕಂಪ್ನಿ ಕೊಡ್ತಾರೆ ವೀಕ್ಷಕರೇ. ಇನ್ನು 1.5 ಲಕ್ಷ ಅಮೌಂಟು ಎಕೋ ಪ್ಲಾನೆಟ್ ಅವರು ಕೊಡ್ತಾರೆ ವೀಕ್ಷಕರೇ. ಅಲ್ಲಿ ಅವ್ರಿಗೆ ಟೋಟಲ್ ಆಗಿ 3.5 ಲಕ್ಷ ಅಮೌಂಟ್ ಆಗ್ತು. ಈ 3.5 ಲಕ್ಷ ಅಮೌಂಟಲ್ಲಿ ಅವ್ರಿಗೆ ಕೈಗೆ ಸಿಗೋದು ಎಷ್ಟು ಅಂತ ನೋಡೋದಾದ್ರೆ, ವೀಕ್ಷಕರೇ 30.1% ಏನಿದೆ ಅದು ಟ್ಯಾಕ್ಸ್ ಆಗಿರುತ್ತೆ. ಇಂಡಿಯಾದಲ್ಲಿ ರಿಯಾಲಿಟಿ ಶೋಗೋಸ್ಕರನೇ ಒಂದು ಸಪ್ರೇಟ್ ಆದ ಟ್ಯಾಕ್ಸ್ ಒಂದು ರೂಲ್ಸ್ನ ಮಾಡಿದ್ದಾರೆ, ಲಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ 31.2% ಟ್ಯಾಕ್ಸ್ನ ಹಿಡಿತಾರೆ ವೀಕ್ಷಕರೇ. ನೀವು 5 ಲಕ್ಷ ಪಡ್ಕೊಂಡಿದ್ರೆ ಸ್ವಲ್ಪ ಕಡಿಮೆ, ಅಷ್ಟು ಏನೋ ಒಂದು ಸ್ವಲ್ಪ ಮಾಡಿ ಅಷ್ಟು ಅಮೌಂಟ್ ಸಿಗುತ್ತೆ. ಇವ್ರಿಗೆ 3.5 ಲಕ್ಷ ಅಮೌಂಟ್ ಸಿಕ್ಕಿದೆ ವೀಕ್ಷಕರೇ. ಅದರಿಂದ ಇವ್ರಿಗೆ ಕೈಗೆ ಎಷ್ಟು ಸಿಗುತ್ತೆ, ಎಷ್ಟು ಟ್ಯಾಕ್ಸ್ ಅಮೌಂಟ್ ಆಗ್ತಾ ಕಳೆದಿದ್ದಾರೆ ಅನ್ನೋದಾದ್ರೆ, ಇವ್ರಿಗೆ ಟ್ಯಾಕ್ಸ್ ಅಮೌಂಟ್ ಎಷ್ಟಪ್ಪ ಅಂದರೆ 1,09,200 ರೂಪಾಯಿ ಟ್ಯಾಕ್ಸ್ ಅಮೌಂಟು. ಇದು 30% ಟ್ಯಾಕ್ಸ್ ಅಮೌಂಟು, 30.2% ಟ್ಯಾಕ್ಸ್ ಅಮೌಂಟ್ ಅಂದರೆ ಹೇಳ್ಬೋದು. ಇಷ್ಟು ಕಳೆದಿದ್ದಾರೆ ಅಂದರೆ ಬೇರೆ 30% ಬರೀ ಟ್ಯಾಕ್ಸು, ಇದ್ರ ಟ್ಯಾಕ್ಸು. ಇನ್ನು 4% ಏನಿದೆ ಅದೆಲ್ಲ ಬೇರೆ ರೀತಿಯಾದ ಟ್ಯಾಕ್ಸ್, ಎಜುಕೇಷನ್ ಟ್ಯಾಕ್ಸು, ಬೇರೆ ಬೇರೆ ರೀತಿಯಾದ ಟ್ಯಾಕ್ಸ್ಗಳನ್ನ ಕಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಧನುಷ್ ಅವ್ರಿಗೆ ಕೈಗೆ ಸಿಗೋದು ಎಷ್ಟಪ್ಪ ಅಂದರೆ 2,40,000 ಹತ್ತತ್ರ ಸಿಗುತ್ತೆ ವೀಕ್ಷಕರೇ. ಅಷ್ಟೇ ಸಿಗೋದು ಅವ್ರಿಗೆ. 3 ಲಕ್ಷ ತೊಗೊಂಡಿದ್ರು, ಬಟ್ 2.5 ಲಕ್ಷ 2.25 ಲಕ್ಷ ಅಷ್ಟೇ ಸಿಗೋದು ವೀಕ್ಷಕರೇ. ನೆಕ್ಸ್ಟು 5ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದ್ರೆ ರಘುವರು. ರಘು ಅವ್ರಿಗೂ ಸಹ ಸೇಮ್ ಅಮೌಂಟ್ ಸಿಕ್ಕಿದೆ, 3.5 ಲಕ್ಷನ ಅಮೌಂಟ್ ಸಿಕ್ಕಿದೆ ವೀಕ್ಷಕರೇ. ಇವ್ರಿಗೂ ಸಹ 2.40 ಲಕ್ಷ ಅಮೌಂಟ್ ಸಿಗುತ್ತೆ ವೀಕ್ಷಕರೇ. ಅಂದರೆ 2,40,000 ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾ ಕಾವ್ಯ ಅವ್ರಿಗೆ ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ನೋಡೋದಾದ್ರೆ ವೀಕ್ಷಕರೇ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವ್ಯ ಅವ್ರಿಗೆ ಟೋಟಲ್ ಆಗಿ 10 ಲಕ್ಷ ಅಮೌಂಟ್ ಸಿಕ್ಕಿದೆ ವೀಕ್ಷಕರೇ. ಅವರು 4th ಪ್ಲೇಸಲ್ಲಿ ಫಿನಿಶ್ ಮಾಡಿದ್ರು. ಅದರಿಂದ ಅವ್ರಿಗೆ 10 ಲಕ್ಷ ಅಮೌಂಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಇವ್ರಿಗೆ ಟ್ಯಾಕ್ಸ್ ಕಳೆದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದಾದ್ರೆ, ಇವ್ರಿಗೂ ಸಹ ಇನ್ಕಮ್ ಟ್ಯಾಕ್ಸು 30% ಆಗಿರುತ್ತೆ. ಇದೊಂದು ರಿಯಾಲಿಟಿ ಶೋ ಅದರಿಂದ ಈಗ 30% ಕಂಫರ್ಟ್ ಟ್ಯಾಕ್ಸ್ ಇರುತ್ತೆ. ಇನ್ನು 4% ಏನಿದೆ ಅದು ಎಜುಕೇಷನ್ ಟ್ಯಾಕ್ಸ್ ಆಗಿರುತ್ತೆ. ಟೋಟಲ್ ಆಗಿ ಇವರ ಟೋಟಲ್ ಟ್ಯಾಕ್ಸ್ ಎಷ್ಟಪ್ಪ ಅಂದರೆ ಅದು 3,12,000 ಟ್ಯಾಕ್ಸ್ ಆಗಿರುತ್ತೆ. ಇದೆಷ್ಟೆಲ್ಲ ಕಳೆದು 10 ಲಕ್ಷದಲ್ಲಿ ಇಷ್ಟೆಲ್ಲ ಕಳೆದು ಅವ್ರಿಗೆ ಸಿಗೋದು ಎಷ್ಟಪ್ಪ ಅಂದರೆ ಅದು ಕೇವಲ 6,88,000 ಮಾತ್ರ ಸಿಗೋದು ವೀಕ್ಷಕರೇ. ಅವ್ರು ಎಷ್ಟು ತಗೊಂಡಿದ್ರು ಅವರು ಟ್ಯಾಕ್ಸ್ ಎಲ್ಲ ಕಳೆದು 6,88,000 ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು 3ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದ ಅಶ್ವಿನಿ ಅವ್ರಿಗೆ 2 ಪ್ರೈಸ್ಗಳು ಬರುತ್ತೆ. ಒಂದು 7 ಲಕ್ಷ ಇವ್ರ ಕಡೆಯಿಂದ ಕೊಡ್ತಾರೆ, ವಾಕ್ ಮ್ಯಾಚ್ ಕಡೆಯಿಂದ. 3 ಪ್ರೈಸ್ ಬರುತ್ತೆ. ಇನ್ನು 2 ಲಕ್ಷ ಯಾವುದೋ ಒಂದು ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡ್ತಾರೆ. ಇನ್ನು 5 ಲಕ್ಷ. ಟೋಟಲ್ ಆಗಿ ಅವ್ರಿಗೆ 14 ಲಕ್ಷ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಈ 14 ಲಕ್ಷದಲ್ಲಿ ಎಷ್ಟು ಕಳೆದಿದೆ, ಅವ್ರಿಗೆ ಎಷ್ಟು ಸಿಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ವಿಷಯ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಇವ್ರಿಗೂ ಸಹ 30% ಟ್ಯಾಕ್ಸ್ ಇದ್ದೇ ಇರುತ್ತೆ. ಇನ್ನು 4% ಬೇರೆ ಟ್ಯಾಕ್ಸ್ಗಳೆಲ್ಲ ಕಳೆದು ಟೋಟಲ್ ಆಗಿ ಇವರ ಪರ್ಸೆಂಟೇಜು 31.2% ಟ್ಯಾಕ್ಸ್ನ ಕಟ್ಟಬೇಕು. ಅದೇ ರೀತಿಯಾಗಿ ಇವರು ಟೋಟಲ್ ಟ್ಯಾಕ್ಸ್ ಎಷ್ಟಪ್ಪ ಅಂದರೆ ಅದು 4,36,800 ರೂಪಾಯಿ ಟ್ಯಾಕ್ಸ್ ಆಗಿರುತ್ತೆ ವೀಕ್ಷಕರೇ. ಎಲ್ಲ ರೀತಿಯಾದ ಟ್ಯಾಕ್ಸ್ಗಳನ್ನ ಕಳೆದು ಇವ್ರಿಗೆ ಟೋಟಲ್ ಆಗಿ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಅದು 4,36,000. ಇನ್ನು ಇವ್ರಿಗೆ ಕೈಗೆ ಸಿಗೋದು ಎಷ್ಟಪ್ಪ ಅಂದರೆ ಅದು 9,63,200 ರೂಪಾಯಿ ಕೈಗೆ ಸಿಗುತ್ತೆ ವೀಕ್ಷಕರೇ. ಇವರು 14 ಲಕ್ಷ ಪಡೆದ್ರು. ಇವ್ರಿಗೆ ಸಿಗೋದು 9.5 ಲಕ್ಷ ಸಿಗುತ್ತೆ ಹತ್ತತ್ರ. ನೆಕ್ಸ್ಟ್ ಸೆಕೆಂಡ್ ವಿನ್ ರನ್ನರ್ ಅಪ್ ಆಗಿರೋ ರಕ್ಷಿತ್ ಅವ್ರಿಗೆ 25 ಲಕ್ಷ ಟೋಟಲ್ ಆಗಿ ಸಿಕ್ಕಿದೆ ವೀಕ್ಷಕರೇ. ಈ 25 ಲಕ್ಷದಲ್ಲಿ ಎಷ್ಟು ಇವ್ರಿಗೆ ಕೈ ಸಿಗುತ್ತೆ ಅನ್ನೋದೆಲ್ಲ ನೋಡೋಣ ವೀಕ್ಷಕರೇ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇವ್ರಿಗೆ 25 ಲಕ್ಷ ಸಿಕ್ಕಿರ್ಬೋದು, ಬಟ್ ಅದರಲ್ಲಿ 31.2% ಟ್ಯಾಕ್ಸೇ ಹಿಡಿತಾರೆ. ಅದರಿಂದ
7,80,000 ಟ್ಯಾಕ್ಸೇ ಹೋಗುತ್ತೆ. ಸೊ 25 ಲಕ್ಷದಲ್ಲಿ 7 ಲಕ್ಷ ಮೈನಸ್ ಮಾಡಿದ್ರೆ ನಿಮಗೆ ಸಿಗೋದು 17,20,000 ಸಿಗುತ್ತೆ ಕೈಗೆ. ಸೊ ರಕ್ಷಿತಾ ಅವರು 25 ಲಕ್ಷ ಪಡೆದಿದ್ರು ಸಹ ಅವರು ಸಿಗೋದು ಬರೀ 17,20,000 ಅಷ್ಟೇ ಸಿಗೋದು ವೀಕ್ಷಕರೇ. ಸೊ ನಾನು ಫಸ್ಟ್ ವಿನ್ನರ್ ಆಗಿರೋ ಗಿಲ್ಲಿ ಅವ್ರಿಗೆ. ಸೊ ಗಿಲ್ಲಿ ಅವ್ರಿಗೆ ಟೋಟಲ್ ಆಗಿ 50 ಲಕ್ಷ ಸಿಗುತ್ತೆ. ಸೊ 50 ಲಕ್ಷ ಪ್ಲಸ್ ಒಂದು ವಿಕ್ಟೋರಿಯಸ್ ಕಾರು, ಇದು 15 ಲಕ್ಷ ಬಾಳುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಇವ್ರಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದಾದರೆ, ಸೊ ಇವ್ರಿಗೂ ಸಹ 30% ಲೈಕ್ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ ವೀಕ್ಷಕರೇ. 30% ಟ್ಯಾಕ್ಸ್ ಪಕ್ಕ ಕಟ್ಟಬೇಕಾಗುತ್ತೆ ಇವರು ಸಹ. ಸೊ ಇವ್ರಿಗೆ ಎಷ್ಟಪ್ಪ ಸಿಗುತ್ತೆ ಅಂದರೆ, ಸೊ ಇವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂದರೆ 15,60,000 ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಸೊ ಇವ್ರಿಗೆ ಕೈಗೆ ಸಿಗೋ ಅಮೌಂಟು 34,40,000 ಕೈಗೆ ಸಿಗುತ್ತೆ. 50 ಲಕ್ಷ ಪಡೆದಿದ್ರು ಇವ್ರಿಗೆ 15.6 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಸೊ ಅದರಿಂದ ಅದೆಲ್ಲ ಕಳೆದು ಇವ್ರಿಗೆ ಸಿಗೋದು 34,40,000 ವೀಕ್ಷಕರೇ. ಸೊ ನೆಕ್ಸ್ಟ್ ವಿಕ್ಟೋರಿಯಸ್ ಕಾರು. ಸೊ ಈ ಕಾರ್ಗೆ ಲೈಕ್ 15 ಲಕ್ಷ ಒಂದು ಕ್ಯಾಶ್ ಇದಿದೆ, ಪ್ರೈಸ್ ಇದೆ. ಸೊ ಆದರೂ ಸಹ 15 ಲಕ್ಷ ಇದು ಕಾರ್ ಆದರೂ ಸಹ ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಈ ಟ್ಯಾಕ್ಸ್ಗೆ ಯಾರಿಗಪ್ಪ ಕಟ್ಟಬೇಕು ಅಂದರೆ ಅದು ಗಿಲ್ಲಿಯವರೇ ಕಟ್ಟಬೇಕು. ಸೊ ಇವ್ರಿಗೆ 4.5 ಲಕ್ಷ ಏನೋ ಲೈಕ್ ಇದು ಕಟ್ಟಬೇಕು ವೀಕ್ಷಕರೇ, ಟ್ಯಾಕ್ಸ್ ಕಟ್ಟಬೇಕು. ಸೊ ಈ ಕಾರ್ನ ಅವ್ರು ಏನಾದ್ರು ಪಡ್ಕೋಬೇಕಂದ್ರೆ 4.5 ಲಕ್ಷ ಸ್ವತಃವಾಗಿ ಗಿಲ್ಲಿಯವರೇ ಕಟ್ಟಬೇಕು. ಅದರ ನಂತರ ಅವ್ರಿಗೆ ಕಾರ್ ಕೀ ಕೊಡೋದು ಅಂತ ಬಂದಿದೆ ವೀಕ್ಷಕರೇ ಅಪ್ಡೇಟು. ಸೊ ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟ್ಗೆ ಇಷ್ಟು ಅಮೌಂಟ್ ಸಿಕ್ಕಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ನೀವು ಕೇಳ್ಬೋದು 10 ಲಕ್ಷ ಕಿಚ್ಚ ಸುದೀಪ್ ಅವರು ಸ್ವತಃವಾಗಿ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೂ ಟ್ಯಾಕ್ಸ್ ಇರಲ್ಲ ಅಂತ. ಸೊ ಅದಕ್ಕೆ ಯಾವುದೂ ಟ್ಯಾಕ್ಸ್ ಇರಲ್ಲ, ಯಾಕಂದರೆ ಅವರು ಗಿಫ್ಟಾಗಿ ಕೊಟ್ಟಿರೋದು, ಅಂದರೆ ಒಂದು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋದು. ಸೊ ಅದರಿಂದ ಟ್ಯಾಕ್ಸ್ಗಳು ಇರಲ್ಲ ವೀಕ್ಷಕರೇ. ಸೊ ಆದ್ದರಿಂದ ಲೈಕ್ ಕಿಚ್ಚ ಸುದೀಪ್ ಅವ್ರು ಕೊಟ್ಟಿದ್ದು 10 ಲಕ್ಷ ಆಗಿರುತ್ತೆ. ಸೊ ಟೋಟಲ್ ಆಗಿ ಇವ್ರಿಗೆ 44 ಲಕ್ಷ ಸಿಗುತ್ತೆ. ಪ್ಲಸ್ ಇದು 4 ಲಕ್ಷ ಕಟ್ಟೋದು ಇವ್ರಿಗೆ ಕೈ ಸಿಗೋದು 40 ಲಕ್ಷ ಸಿಗುತ್ತೆ ವೀಕ್ಷಕರೇ. ಸೊ ಇದರಲ್ಲಿ ಇವ್ರು ಹೇಳಿದ್ರು ನಾನು ಒಂದು ಫಾರ್ಮ್ನ ತಗೋಬೇಕು, ಇಲ್ಲಾಂದರೆ ಗದ್ದೆಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂಟ ನೀವು ವಿಡಿಯೋ ನೋಡಿದ್ದಾರೆ ಅಂದರೆ ನಿಮಗೆ ಪಕ್ಕ 7 ಲಕ್ಷ ಆಗುತ್ತೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗಿದ್ರು, ಲೈಕ್ ಅರ್ಥ ಆಗಿಲ್ಲ ಅಂದರು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಸೊ ಒಂದೊಂದು ಮಧ್ಯದಲ್ಲಿ ಸ್ವಲ್ಪ ವರ್ಡ್ಸ್ಗಳು ಮಿಸ್ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತಿದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.